ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ಸ್ ಬೈ ಸ್ವಾತಿ ಮ್ಯಾಮ್ ಕನ್ನಡ ಮಾಧ್ಯಮ. ಸೊ ನಾವು ತ್ರಿಕೋನಮಿತಿ ಪ್ರಸ್ತಾವನೆ ಅಂತಕ್ಕಂಥ ಪಾಠದಲ್ಲಿದ್ದೇವೆ ಮತ್ತು ಮೊದಲಿನ ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಆಲ್ರೆಡಿ ಸೊಲ್ಯೂಷನ್ಸ್ಗಳನ್ನು ಸಾಲ್ವ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಡಲಾಗಿದೆ. ನೀವೇನಾದರೂ ಅವುಗಳನ್ನು ನೋಡಿಲ್ಲದೆ ಹೋದಲ್ಲಿ ಲಿಂಕನ್ನು ಉಪಯೋಗಿಸ್ಕೊಂಡು ನೀವು ಆ ವಿಡಿಯೋಗಳನ್ನು ನೋಡ್ಕೋಬಹುದು. ಓಕೆ, ಈಗ ನಮ್ಮ ಮುಂದಿನ ಪ್ರಶ್ನೆ. ಓಕೆ, ತ್ರಿಕೋನಮಿತಿ ಪ್ರಸ್ತಾವನೆ ಮೊದಲನೇ ಅಭ್ಯಾಸದ 8ನೇ ಪ್ರಶ್ನೆ. 3 cot A is equal to 4 ಆದರೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಆಗಿದೆಯೇ ಪರೀಕ್ಷಿಸಿ. ಓಕೆ, ಸೊ ಮೊದಲು ಪ್ರಶ್ನೆಯನ್ನ ಬಿಡಿಸೋಕ್ಕಿಂತ ಮುಂಚೆ ಯಾವೆಲ್ಲ ತ್ರಿಕೋನಮಿತಿ ಅನುಪಾತಗಳ ಅವಶ್ಯಕತೆ ಇದೆ ಅನ್ನೋದನ್ನ ನೋಡಿ. ಟ್ಯಾನ್ ಬೇಕು, ಕಾಸ್ ಬೇಕು ಮತ್ತು ಸೈನ್ ಬೇಕು. ಸೊ ಕೊಟ್ಟಿರುವಂತಹ ಬೆಲೆ ಕಾಟ್ನ ಬೆಲೆ. ಈ ಕಾಟನ್ನು ಉಪಯೋಗಿಸ್ಕೊಂಡು ಟ್ಯಾನ್, ಕಾಸ್ ಮತ್ತು ಸೈನ್ ಬೆಲೆಗಳನ್ನು ಕಂಡುಹಿಡ್ಕೋಬೇಕು. ಸೊ ಈ ಕಂಡುಹಿಡ್ಕೋಬೇಕಾದ್ರೆ ನಾವು ಮೊದಲು 3 cot A ಅನ್ನು 3 cot A is equal to 4 ಈ 3 ಈ ಕಡೆ ಕಳಿಸಿ. ಗುಣಾಕಾರ ಇರುವಂತಹ 3 ಆ ಕಡೆ ಬಂದರೆ ಭಾಗಾಕಾರವಾಗಿ ಬದಲಾಗುತ್ತೆ. ಹೌದಾ? ಸೊ ಹಾಗಾದರೆ cot A ಈಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 3. ಫೈನ್. ಈಗ ಲಂಬಕೋನ ತ್ರಿಭುಜವನ್ನು ರಚಿಸೋಣ. ಓಕೆ, ಸೊ ಈಗ cot A ಈಕ್ವಲ್ ಟು 4/3. cot A ನ ಸೂತ್ರ ಏನು? cot A ನ ಸೂತ್ರ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಓಕೆ, ಅವರು ಕಾಟ್ ಎದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ, ಕೋನ್ ಎ ಪರಿಗಣಿಸ್ತಿರ್ಬೇಕಾದ್ರೆ ಕೋನ್ ಎ ಲಘು ಕೋನವಾಗಿರಬೇಕು. ಯಾಕಂತ ಹೇಳಿದ್ರೆ ನಾವು ತ್ರಿಕೋನಮಿತಿ ಅನುಪಾತಗಳನ್ನು ಅನ್ವಯ ಮಾಡಬೇಕಾದ್ರೆ ಲಂಬಕೋನ ತ್ರಿಭುಜದ ಲಘು ಕೋನಗಳಿಗೆ ಮಾತ್ರ ಅನ್ವಯ ಮಾಡಬೇಕು. ಇದನ್ನಾದರೂ ನೀವು ಪರಿಗಣಿಸ್ಬೋದು, ಇಲ್ಲಾಂದ್ರೆ ಇದನ್ನಾದರೂ ನೀವು ಪರಿಗಣಿಸ್ಬೋದು. ಸೊ ನಾನು ಈಗ ಏನು ಮಾಡ್ತೀನಿ, ಇದನ್ನು ಕೋನ್ ಎ ಅಂತ ಹೇಳಿ ಪರಿಗಣಿಸ್ತೀನಿ, ಬಿ ಸಿ. ಓಕೆ, ಇದು ಲಂಬಕೋನವಾಗಿರೋದ್ರಿಂದ ಲಂಬಕೋನದ ಎದುರಿನ ಬಾಹು ವಿಕರ್ಣ ಅಥವಾ ಹೈಪಾಟನಸ್. ಹೌದಾ? ಕೋನ್ ಎದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಬಿ ಸಿ ಕೋನ್ ಎದ ಅಭಿಮುಖ ಬಾಹು, ಎ ಬಿ ಕೋನ್ ಎದ ಪಾರ್ಶ್ವಬಾಹು. ಮೊದಲು ಬಾಹುಗಳ ಹೆಸರುಗಳನ್ನು ಬರ್ಕೋಬೇಕು. ಅದಾದ ನಂತರ ಬೆಲೆಗಳನ್ನು ನೋಡಿ. ಪಾರ್ಶ್ವಬಾಹುವಿನ ಬೆಲೆ ಎಷ್ಟು? ಪಾರ್ಶ್ವಬಾಹುವಿನ ಬೆಲೆ 4. ಹೌದಾ? ಅಭಿಮುಖ ಬಾಹುವಿನ ಬೆಲೆ ಎಷ್ಟು? 3. ಹೌದಾ? ಸೊ ಪಾರ್ಶ್ವಬಾಹು 4, ಅಭಿಮುಖ ಬಾಹು 3. ಇಂತಹ ಸಣ್ಣ ಸಣ್ಣ ಪ್ರಶ್ನೆಗಳಿರುವಾಗ ನೀವೇನು ಮಾಡಬೇಕು? ಪೈಥಾಗೋರಸ್ನ ತ್ರಿವಳಿಗಳನ್ನು ನೆನಪಿನಲ್ಲಿ ಇಟ್ಕೋಬೇಕು. ಹೌದಾ? ಸೊ ಇದು 3, 4, 5 ಇದು ಪೈಥಾಗೋರಸ್ನ ತ್ರಿವಳಿ ಅಲ್ವಾ? ಸೊ ಹಾಗಾದರೆ ವಿಕರ್ಣದ ಬೆಲೆಯನ್ನು ನಾನು 5 ಅಂತ ಹೇಳಿ ಪರಿಗಣಿಸ್ಬೋದು. ನೀವು ಬೇಕಾದರೆ ಕ್ಯಾಲ್ಕುಲೇಷನ್ ಮಾಡ್ಬೋದು. ಪೈಥಾಗೋರಸ್ನ ಪ್ರಮೇಯವನ್ನು ಬಳಸ್ಕೊಂಡು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಅದರ ಆಧಾರದ ಮೇಲೂ ಕೂಡ ನೀವು ವಿಕರ್ಣವನ್ನು ಕಂಡುಹಿಡ್ಕೋಬೋದು. ಹೌದಾ? ಅಥವಾ ನಿಮಗೆ ಪೈಥಾಗೋರಸ್ನ ತ್ರಿವಳಿಗಳು ನೆನಪಿನಲ್ಲಿದ್ದರೆ ನೀವು ಡೈರೆಕ್ಟ್ ಆಗಿ ಕೂಡ ಆನ್ಸರನ್ನು ಬರಿಬೋದು. ಅದಾದ ನಂತರ ಬೇಕಾಗಿರುವಂತಹ ತ್ರಿಕೋನಮಿತಿ ಅನುಪಾತಗಳನ್ನು ಮೊದಲಿಗೆ ಬರ್ಕೊಳ್ಳೋಣ. ಸೊ ಬೇಕಾಗಿರುವಂಥದ್ದು ಯಾವುದು? ಇಲ್ಲಿ ಟ್ಯಾನ್ ಎ ಬೇಕು. ಹೌದಾ? ಟ್ಯಾನ್ ಎದ ಸೂತ್ರ ಏನು? ಟ್ಯಾನ್ ಎ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಹೌದಾ? ಟ್ಯಾನ್ ಎ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹುವಿನ ಬೆಲೆ ಎಷ್ಟು? 3. ಪಾರ್ಶ್ವಬಾಹುವಿನ ಬೆಲೆ ಎಷ್ಟು? 4. 3 ಡಿವೈಡೆಡ್ ಬೈ 4. ಇನ್ ಅನದರ್ ವರ್ಡ್ಸ್ ಟ್ಯಾನ್ ಎ ಇದು ಕಾಟ್ ಎನ ಹೃತ್ಕೃಮ, ಅದನ್ನು ಕೂಡ ನೀವು ಮರೆಯುವ ಹಾಗಿಲ್ಲ. ಕಾಟ್ ಎ 4/3 ಆದರೆ ಟ್ಯಾನ್ ಎ 3/4 ಆಗಲೇಬೇಕು. ಹೌದಾ? ಸೊ ಅದಾದ ನಂತರ ಕಾಸ್ ಎನ ಸೂತ್ರ ಏನು? ಕಾಸ್ ಎನ ಸೂತ್ರ ಎಸ್ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಹೌದಾ? ಕಾಸ್ ಎನ ಸೂತ್ರ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವಬಾಹುವಿನ ಬೆಲೆ 4, ವಿಕರ್ಣ 5. ಸೊ ಹಾಗಾಗಿ ಕಾಸ್ ಎದ ಬೆಲೆ 4 ಡಿವೈಡೆಡ್ ಬೈ 5. ನೆಕ್ಸ್ಟ್ ಕೊನೆಯದಾಗಿ ಸೈನ್ ಎದ ಸೂತ್ರ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು 3, ವಿಕರ್ಣ 5. ಸೊ ಸೈನ್ ಎದ ಬೆಲೆ 3 ಡಿವೈಡೆಡ್ ಬೈ 5. ಈಗ
ಪ್ರಶ್ನೆಗೆ ಸಂಬಂಧಪಟ್ಟಂತೆ ಟ್ಯಾನ್, ಕಾಸ್ ಮತ್ತು ಸೈನ್ ದ ಬೆಲೆಗಳು ಸಿಕ್ಕವು. ಈಗ ನಾನೇನು ಮಾಡ್ತೀನಿ, ಯಾವಾಗ ಬಲಬದಿ ಮತ್ತು ಎಡಬದಿಗಳು ಸಮ ಅಂಥೇಳಿ ನಾವು ಕಂಡುಹಿಡಿಬೇಕಾದ್ರೆ ಮೊದಲು ಸೆಪರೇಟಾಗಿ ಎಡಬದಿ ಮತ್ತು ಬಲಬದಿಗಳನ್ನು ಪರಿಗಣಿಸ್ಕೋಬೇಕು. ಸೊ ಎಡಬದಿ LHS, ಬಲಬದಿ RHS. ಫೈನ್. ಸೊ ನಾನೇನು ಮಾಡ್ತೀನಿ, ಈಗ LHS ಅನ್ನು ಪರಿಗಣಿಸ್ತೀನಿ. ಹೌದಾ? LHS ಏನಿದೆ, 1 ಮೈನಸ್ ಟ್ಯಾನ್ ಸ್ಕ್ವೇರ್ A ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ A. ಓಕೆ, ಸೊ ಇದು ನಮ್ಮ ಎಡಬದಿ, ಲೆಫ್ಟ್ ಹ್ಯಾಂಡ್ ಸೈಡ್. ಟ್ಯಾನ್ನ ಬೆಲೆ ಎಷ್ಟು, 3/4. ಓಕೆ, ಈಗ ನೋಡಿ, 1 ಮೈನಸ್ ಟ್ಯಾನ್ ಸ್ಕ್ವೇರ್ A 3/4 ವರ್ಗ ಹೋಲ್ ಡಿವೈಡೆಡ್ ಬೈ ಕೆಳಗಡೆ 1 ಪ್ಲಸ್ 3 ಡಿವೈಡೆಡ್ ಬೈ 4 ವರ್ಗ. ಓಕೆ, ಸಿಂಪ್ಲಿಫೈ. 1/1 ಮೈನಸ್ ಈ ವರ್ಗ ಅಥವಾ ಪವರ್ ಅಂಶ ಮತ್ತು ಛೇದ ಎರಡಕ್ಕೂ ಸಂಬಂಧಪಟ್ಟಿದ್ದು. ಹೌದಾ? ಸೊ 3ರ ವರ್ಗ 9, 4ರ ವರ್ಗ 16. ಓಕೆ, ಡಿವೈಡೆಡ್ ಬೈ 1/1 ಪ್ಲಸ್ 3ರ ವರ್ಗ 9, 4ರ ವರ್ಗ 16. ಈಗೇನು ಮಾಡೋಣ, ಅಂಶ ಮತ್ತು ಛೇದಗಳಿಗೆ ಬೇರೆ ಬೇರೆದಾಗಿ ಲಸ ಅವನ್ನು ತೆಗೆದುಕೊಳ್ಳೋಣ. ಓಕೆ, ಸೊ 1 ಮತ್ತು 16ರ ಲಸ 16, isn't it? ಸೊ 1 ಇಂಟು 16, 16 ಇಂಟು 1. ಹಾಗಾದರೆ ಅಂಶದಲ್ಲಿ ಏನಾಗುತ್ತಾ, 16 ಮೈನಸ್ 9 ಹೋಲ್ ಡಿವೈಡೆಡ್ ಬೈ ಕೆಳಭಾಗದಲ್ಲಿ ನೋಡಿ, 1 ಮತ್ತು 16ರ ಲಸ 16, 1 ಇಂಟು 16, 16 ಇಂಟು 1, 1 ಇಂಟು 16, 16, 9 ಇಂಟು 1, 9, 16, 16 ಕ್ಯಾನ್ಸಲ್ ಆಯಿತು. ಹಾಗಾದರೆ LHSನ ಸುಲಭೀಕರಿಸಿದ ರೂಪ 16 ಮೈನಸ್ 9 7, 16 ಪ್ಲಸ್ 9 25. ಅಂದರೆ LHSನ ಬೆಲೆ ಎಷ್ಟು ಸಿಕ್ತು, 7 ಡಿವೈಡೆಡ್ ಬೈ 25. ಈಗ ಬಲಬದಿಯನ್ನು ಸುಲಭೀಕರಣ ಮಾಡೋಣ. ಹೌದಾ? ಬಲಬದಿಯನ್ನು ನಾವು RHS ಅಂತ ಹೇಳಿ ಕರಿತೀವಿ, ರೈಟ್ ಹ್ಯಾಂಡ್ ಸೈಡ್. ಹೌದಾ? ಬಲಬದಿಯ ಬೆಲೆ ಏನು, ಕಾಸ್ ಸ್ಕ್ವೇರ್ A ಮೈನಸ್ ಸೈನ್ ಸ್ಕ್ವೇರ್ A. ಕಾಸ್ ಸ್ಕ್ವೇರ್ A ಮೈನಸ್ ಸೈನ್ ಸ್ಕ್ವೇರ್ A. ಕಾಸ್ ಎದ ಬೆಲೆ 4/5, ಸೈನ್ ಎದ ಬೆಲೆ 3/5. ಕಾಸ್ ಸ್ಕ್ವೇರ್ A ಪವರನ್ನು ಮರೆಯೋ ಹಾಗಿಲ್ಲ. ಕಾಸ್ ಸ್ಕ್ವೇರ್ A 4 ಡಿವೈಡೆಡ್ ಬೈ 5ರ ವರ್ಗ ಮೈನಸ್ 3 ಡಿವೈಡೆಡ್ ಬೈ 5ರ ವರ್ಗ. ಒನ್ಸ್ ಅಗೇನ್ ಪವರ್ ಅಂಶ ಮತ್ತು ಛೇದ ಎರಡಕ್ಕೂ ಸಂಬಂಧಪಟ್ಟಿರುವಂಥದ್ದು. ಹೌದಾ? 4ರ ವರ್ಗ 16, 5ರ ವರ್ಗ 25, 3ರ ವರ್ಗ 9, 5ರ ವರ್ಗ 25. ಎರಡೂ ಛೇದಗಳು ಸಮನಾಗಿರೋದ್ರಿಂದ ಡೈರೆಕ್ಟ್ ಆಗಿ ನಾವು ಅಂಶಗಳ ವ್ಯವಕಲನವನ್ನು ಮಾಡ್ಬೋದು. 16 ಮೈನಸ್ 9 7. ನೀವು ನೋಡ್ಬೋದು, ಎಡಬದಿ ಸುಲಭೀಕರಣ ಮಾಡಿದಾಗ ಸಿಕ್ಕಿರುವ ಬೆಲೆ 7/25, ಬಲಬದಿ ಸುಲಭೀಕರಣ ಮಾಡಿದಾಗ ಸಿಕ್ಕಿರುವ ಬೆಲೆ ಕೂಡ 7/25. ಸೊ ಹಾಗಾದರೆ ಕೊನೆಯದಾಗಿ ಪ್ರಶ್ನೆ ನೋಡಿ, 1/tan square A is equal to 1 plus tan square A equal to cos square A minus sin square A ಆಗಿದೆಯೇ ಪರೀಕ್ಷಿಸಿ. ಅವರು ಕೇಳುವಂತೆ ಎರಡು ಈಕ್ವಲ್ ಆಗಿದೆಯಾ? ಹೌದಾ? ಸೊ LHS ನೋಡಿ, ಅದು 7/25, RHS ಕೂಡ 7/25. ಹಾಗಾದರೆ ಕೊನೆಯದಾಗಿ ನಾನು LHS ಈಕ್ವಲ್ ಟು RHS ಅಂತ ಹೇಳಿ ಬರಿಬೋದು. ಯಾಕಂದರೆ ಎರಡೂ ಬೆಲೆಗಳು ಒಂದಕ್ಕೊಂದು ಸಮನಾಗಿರುವಂತಹ ಬೆಲೆಗಳು. ಓಕೆ, ಸೊ ಪ್ರಾಕ್ಟೀಸ್ ಮಾಡಿ, ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್ ದ ಚಾನಲ್ ಇಫ್ ಯು ನಾಟ್. ಬೇರೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ. ಸೊ ಎಲ್ಲರೂ ಕೂಡ ಒಳ್ಳೆಯ ಉತ್ತಮವಾದ ನಾಲೆಜನ್ನು ಗೇನ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.